ಕ್ಯಾರಿ ಆಗುತ್ತೆ, ಒಂದಿಷ್ಟು ಎಲ್ಲೋ ಮನಸ್ಸಿಗೆ ನಾಟುವಂಥ ಒಂದು ಮ್ಯೂಸಿಕ್ ಅಲ್ಲಿ ಕಂಡು ಬರ್ತಾ ಇದೆ. ಸಿನಿಮಾ ಕಂಪ್ಲೀಟ್ ಅದೇ ತರ ಇರುತ್ತಾ? ಸಾಮಾನ್ಯವಾಗಿ ತಂದೆ ಮಗಳಂದ್ರೆ ಅಲ್ಲಿ ಒಂದು ಕನೆಕ್ಷನ್ಸ್ ಜಾಸ್ತಿ ಇರುತ್ತೆ, ಬಟ್ ತಂದೆ ಮಗ ಅಂದಾಗ ಮಗನಿಗೆ ಜವಾಬ್ದಾರಿ ಜಾಸ್ತಿ ಇರುತ್ತಾ ಹೇಗೆ ಅಂತ? ಇಲ್ಲ, ಏನಂದ್ರೆ ಎಮೋಷನ್ಸ್ ಇರೋದ್ರಿಂದ ಒಂದು ಚಿಕ್ಕ ಲೈನ್, ಇಂಥ ಕಥೆಗಳು ಯಾವಾಗ್ಲೂ ಒಂದು ಸಣ್ಣ ಲೈನಿಂದ ಶುರು ಆಗುತ್ತೆ. ಬಾಂಡೇಜ್ ಅನ್ನೋದು, ಬಾಂಧವ್ಯಗಳು ಅನ್ನೋದು ನನ್ನ ಸಣ್ಣ ಕ್ಲೂ ಕೊಟ್ಟರು ಕೂಡ ಇದು ಹಿಂಗಿರ್ಬೋದಾ ಅಂತ ಅನ್ಸುತ್ತೆ. ಹಾಗಾಗಿ ನೀವು ಏನು ಮ್ಯೂಸಿಕ್ ಫೀಲ್ ಮಾಡಿದ್ರಿ ಅದೇ ಥರ ಎಂಟೈರ್ ಮೂವಿ ಒಂದೆಲ್ಲರೂ ಒಂದು ಹಾರ್ಟ್ ಟಚಿಂಗ್ ಆಗುತ್ತೆ. ಪ್ರತಿಯೊಬ್ಬರಿಗೂ ನಾನು ಆಗಲೇ ಹೇಳಿದಾಗೆ ಮಗನಿಗೆ ಅಪ್ಪ ಅನ್ನೋ ವ್ಯಾಲ್ಯೂ ಗೊತ್ತಾಗುತ್ತೆ, ಅಪ್ಪನಿಗೂ ಮಗನ ವ್ಯಾಲ್ಯೂ ಗೊತ್ತಾಗುತ್ತೆ. ಈ ಸಿನಿಮಾ ಅನೌನ್ಸ್ ಮಾಡುತ್ತಾವೆಂದಲೂ ಕೂಡ ಇಲ್ಲಿ ಮಾತಾಡ್ತಾ ಇರೋರು ಎಲ್ಲರೂ ಕೂಡ ಸಿನಿಮಾ ಅಪ್ಪ ಮಗನ ಸಂಬಂಧ, ಅಪ್ಪ ಮಗನ ಭಾವ ಈ ರೀತಿಯಾಗಿ ಮಾತಾಡ್ತಿದ್ದಾರೆ. ಆದರೆ ಸಿನಿಮಾದ ಟೈಟ್ಲ್ ಬಂದು ಫಾದರ್ ಇದೆ. ಅಪ್ಪ ಮಗ ಈ ಒಂದು ಎಮೋಷನ್ ಬೇರೆ ಥರ ಇತ್ತು, ಬಟ್ ಟೈಟ್ಲು ಕೂಡ ಬೇರೆ ಥರ ಕನೆಕ್ಟ್ ಆಗ್ತಿತ್ತು ಅಪ್ಪ ಅಂತ ಅನ್ನೋದು. ಆದರೆ ಫಾದರ್ ಅಂತ ಇಟ್ಟಿದ್ದ ರೀಸನ್ನು ಬೇರೆ ಭಾಷೆಗಳಿಗೆ ಹೋಗ್ಬೇಕನ್ನುವಂಥದ್ದು ಇಲ್ಲ ಕತೆ ಡಿಮ್ಯಾಂಡ್ ಮಾಡುತ್ತಾ? ಸರ್ ಈಗ ನನ್ನ ಮಗನೇ ಸರ್ ಇಂಗ್ಲೀಷ್ ಮೀಡಿಯಮು. ಮಾರ್ಟಿನ್ ನೋಡಿದ್ವಿ, ಕಬ್ಜಾ ನೋಡಿದ್ವಿ, KGF ನೋಡಿ ನಾವು ಈ ಕ್ವಶನ್ ಕೇಳಿದ್ರೆ ನೀವು ಹತ್ತೀರಾ, ನಾನು ಹತ್ತೀನಿ. ನಾವು ಗ್ಲೋಬಲೈಸ್ಡ್ ಆಗಿದ್ದೀವಿ ಸರ್. ನಾನು ಹೇಳಿದ್ನಲ್ಲ, ಚಂದ್ರಯಾನ ಹೋಗ್ತಾ ಇರೋದು ಸಕ್ಸಸ್ ಮಾಡಿರೋದು. ಹಂಗಾಗಿ ಎಲ್ರಿಗೂ ನಮ್ಮ ಕನ್ನಡ ಸಿನಿಮಾ ಪ್ರತಿಯೊಬ್ಬರಿಗೂ ರೀಚ್ ಆಗಲಿ. ಈಗ ತೆಲುಗು ಅವರು ಫಾದರ್ ಇಟ್ಟರೆ ತೆಲುಗು ಸಿನಿಮಾ ಅಲ್ಲ, ಫಾದರ್ ಅಂತಂದರೆ ಒಂದು ಕನ್ನಡದ ಒಂದು ಸಿನಿಮಾ ಫಾದರ್ ಬರ್ತಿದೆ ಅಂದ್ಕೊಳ್ಳಿ ಅಂತ. ಆಮೇಲೆ ಎಲ್ಲ ಲ್ಯಾಂಗ್ವೇಜ್ಗೂ ರೀಚ್ ಆಗಬೇಕು. ಒಂದು ಸಿನಿಮಾದಲ್ಲಿ ಅದಕ್ಕೆ ಅದರದ್ದೇ ಆದ ವ್ಯಾಲ್ಯೂನೂ ಇದೆ. ತೀರ್ಥರೂಪ ತಂದೆಯವರಿಗೆ, ಇದು ನನ್ನ ಫೀಲು. ತೀರ್ಥರೂಪ ತಂದೆಯವರಿಗೆ ಅಂತ ನನ್ನ ಕನ್ನಡದಲ್ಲಿ ಟೈಟ್ಲ್ ಇಟ್ಟರೆ, ನನ್ನ ಕನ್ನಡ ಸಿನಿಮಾ ತೆಲುಗುಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಅವರು ತೀರ್ಥರೂಪ ತಂದೆಯವರಿಗೆ ಅಂತ ಇಟ್ಟಾಗ ಅವ್ರಿಗೆ ರೀಚ್ ಆಗಲ್ಲ. ಸೊ ಬಟ್ ಸಿನಿಮಾದಲ್ಲಿ ಅದ್ರ ವ್ಯಾಲ್ಯೂಸನ್ನು ಕನೆಕ್ಟ್ ಮಾಡಿದ್ದೀನಿ ಖಂಡಿತ. ಹೌದಾ ಸರ್? ಕರೆಕ್ಟ್ ಅಲ್ಲ, ಮಾಡ್ತಿದ್ದಾರೆ. ನಾವು ಒಂದು ಸ್ವಲ್ಪ ಗ್ಲೋಬಲಿ ಮಾಡ್ತಾ ಇದ್ದೀವಿ ಸರ್, ಎಲ್ಲ ಲ್ಯಾಂಗ್ವೇಜ್ಗೂ ಮಾಡ್ಕೊಡ್ತಾ ಇದ್ದೀನಿ. ನನ್ನ ಪಾರ್ಟ್ನರ್ಸು ಎಲ್ಲ ಹಂಗಿರೋದ್ರಿಂದ ಸೊ ಎಲ್ಲ ಒಂದು ಕಡೆ ಎಲ್ಲರಿಗೂ ರೀಚ್ ಆಗಲಿ ಅಂತ ಸರ್. ತಮಿಳಿನಲ್ಲಿ ಹುಟ್ಟಿದ ಕತೆ ಕನ್ನಡದಲ್ಲಿ ದೃಶ್ಯ ರೂಪಕ್ಕೆ ಬಂದ ಹಿಂದಿನ ಸ್ಟೋರಿ ಏನಾದರೂ? ಇಲ್ಲ ಸರ್, ಅದು ತಮಿಳಲ್ಲಿ ಹುಟ್ಟಿತು, ತೆಲುಗುವಲ್ಲಿ ಹುಟ್ಟಿತು, ಅಥವಾ ಲಂಡನ್ನಲ್ಲಿ ಹುಟ್ಟಿತು, ಅಮೆರಿಕಾದಲ್ಲಿ ಹುಟ್ಟಿತು ಅಂತಲ್ಲ. ಎಮೋಷನ್ಸ್ ಟೈಟಾನಿಕ್ ಮಾಡಿದ್ರು ಒಂದೇ. ಈಗ ನನಗೆ ತುಂಬ ಜನ ಕೇಳ್ತಿದ್ರು, ಚಾರ್ಮಿನಾರ್ ತಾಜ್ ಮಹಲ್ ಥರ ಮಾಡಿ ನೀವು ಅಂತ. ಸೊ ನನಗೆಲ್ಲ ಒಂದು ಕಡೆ ಹೌದಾ ಚಾರ್ಮಿನಾರ್ ಅಷ್ಟೊಂದು ಮನಸ್ಸು ಮುಟ್ತಾ? ನಾನು ಅದು ಮಾಡಿದಾಗ ನನಗೆ ಸಿನಿಮಾ ಆದಮೇಲೆ ಈ ಸಿನಿಮಾ ಹುಡ್ತಾ ಅಂತ ಭಯ ಇತ್ತು. ಆಮೇಲೆ ಇಷ್ಟೊಂದು ನೋಡಿ ಗೆಲ್ಲಿಸ್ಬಿಟ್ರು. ನಾವು ಅಂದ್ಕೊಂಡಿಲ್ಲ ಅದು ಆಗೋದು. ಸೊ ಎಲ್ಲ ಒಂದು ಕಡೆ ತುಂಬ ಜನ ಸರ್ ನಿಮ್ಮ ಚಾರ್ಮಿನಾರ್ ಥರ ಸಿನಿಮಾ ಮಾಡಿ ಸರ್, ನನ್ನ ಎದೆಯ ಗೋಡೆ ಮೇಲೆ 100 ಸತಿ ಕೇಳ್ತೀವಿ ಸರ್. ಡ್ರೈವರ್ಗಳು ಎಲ್ಲ ಈ ಥರ ಹೇಳೋದು. ಹೌದಾ? ಸೊ ನನ್ನ ಸ್ಟುಡಿಯೋಸಿಂದ ಆ ಥರದ್ದು ಇನ್ನೊಂದು ಸಿನಿಮಾ ಕೊಡೋಣ. ಅವ್ರ ಲೈನ್ ಹೇಳಿದಾಗ ನನಗೆ ಇಷ್ಟ ಆಗಿದೆ ಅದು. ಓಕೆ, ಈ ಲೈನು ಎಲ್ಲಿ ಹುಟ್ಟಿದ್ರು ನಮ್ಮವ್ರಿಗೆ ಇದು ಖುಷಿ ಕೊಡುತ್ತೆ. ನಮ್ಮೂರ ಬಾಂಡೇಜು ಅದೇ ಅಲ್ವಾ ಸರ್? ಹಂಗಾಗಿ ಈ ಲೈನು ಕಾಡಿದ್ರಿಂದ ಈ ಸಿನಿಮಾ ಮಾಡಿದೆ ಸರ್. ಕೃಷ್ಣ ಅವ್ರು ಮಾಡಿರುವಂಥ ಸಿನಿಮಾದಲ್ಲೆಲ್ಲ ಇಬ್ಬಿಬ್ರು ಹೀರೋಯಿನ್ ಜೊತೆಲೆ ಆ್ಯಕ್ಟ್ ಮಾಡವ್ರೆ. ಸೊ ಲವರ್ ಬಾಯ್ ಕಾಣಿಸಿದ್ರು. ಇಲ್ಲಿ ಅಪ್ಪನ ಜೊತೆಯಲ್ಲಿ ಈ ಪಾತ್ರಕ್ಕೆ ಅವ್ರು ಸೂಟ್ ಆಗ್ತಾರಂತ ನಿಮ್ಗೆ ಅನಿಸ್ತಾ ಇಲ್ಲ? ನಿಮ್ಮ ಡೈರೆಕ್ಟರ್ ಡಿಮ್ಯಾಂಡ? ಯಾರು? ಪ್ರಕಾಶ್ ಅವರು ಸರ್? ಅಲ್ಲ, ಕೃಷ್ಣ ಅವರು ಸರ್. ಕೃಷ್ಣ ಸರ್ಗೆ ಈ ಕತೆ ಹೇಳಿದ ತಕ್ಷಣ ನಂದೇ ಸರ್. ಈಗ ಅವ್ರ ಕತೆ ಹೇಳಿದ್ಮೇಲೆ ಇಲ್ಲ, ಕೃಷ್ಣ ಸರು ಪ್ರಕಾಶ್ ರಾಜ್ ಸರ್ ಇದು ಕಾಂಬಿನೇಷನ್ ಮಾಡಿದ್ರೆ ಎಲ್ಲರಿಗೂ ರೀಚ್ ಆಗುತ್ತೆ. ನಮ್ಮ ಕನ್ನಡಿಗರು ಮಾತ್ರ ಅಲ್ಲ, ಒಂದು ಕನ್ನಡದ ಸಿನಿಮಾ ಬೇರೆ ಎಲ್ಲ ಕಡೆನೂ ರೀಚ್ ಆಗುತ್ತೆ ಅಂತ ಹೇಳಿ ಪ್ರಕಾಶ್ ರಾಜ್ ಸರ್ ಅಷ್ಟು ಈಸಿ, ನಾವು ಮಾತಾಡೋದಷ್ಟು ಈಸಿ ಕತೆ ಹೇಳೋದು, ಒಪ್ಸೋದು, ಆ್ಯಕ್ಟ್ ಮಾಡಿಸೋದು ಈಸಿ ಅಲ್ಲ ಸರ್. ಸೊ ಅವರಿಗೆ ಪ್ರತಿ ಸ್ಟೇಜಲ್ಲೂ ಜೊತೆಗಿದ್ದು ಸಾರ್ ಜೊತೆ ಒಂದು ಕೋಆರ್ಡಿನೇಷನ್ ಮಾಡಿ, ಅಂದರೆ ಅವ್ರ ಕಥೆನ ಅಷ್ಟು ಕೇಳ್ತಾರೆ. ಒಂದು ಸೀನ್ ಕಳಿಸ್ಬೇಕು, ಎಕ್ಸ್ಪ್ಲನೇಷನ್ ಮಾಡಬೇಕು. ಹಾಗಾಗಿ ನೀವು ನಂಬಲ್ಲ ಸರ್, ನನ್ನ ಪ್ರಿಪರೇಷನ್ ವರ್ಕಲ್ಲಿ ನನ್ನೊಂದು ದೊಡ್ಡ ವೆಂಚರ್ ಇದೆ, ನಿಮಗೆಲ್ಲ ಹೇಳ್ತೀನಿ, ಭಾಳ ನೀವೆಲ್ಲ ಖುಷಿ ಪಡ್ತೀರಾ. ಆ ವೆಂಚರ್ ಮಧ್ಯದಲ್ಲೂ ಅವ್ರ ಜೊತೆ ನಿಂತ್ಕೊಂಡು ಈ ಥರದ್ದಿದ್ದಾಗ ಸಪೋರ್ಟ್ ಮಾಡಿಕೊಟ್ಟಿದ್ದೀನಿ. ಬಿಕಾಸ್ ಆಫ್ ನಂದೇ ಸಿನಿಮಾ ಅಲ್ವಾ ಸರ್, ನಾನೇ ಇನ್ವೆಸ್ಟ್ ಮಾಡ್ತಾರೆ ಸಿನಿಮಾ. ಆಮೇಲೆ ನಾಳೆ ಬಂದಾಗ ಈ ಚಂದ್ರು ಎಂಥ ಸಿನಿಮಾ ಕೊಟ್ಟ ಅಂತ ಅನಿಸ್ಬೇಕಲ್ವ ಸರ್. ಸೊ ಪ್ರಾಮಾಣಿಕ ಪ್ರಯತ್ನ ನಾವು ಆಗಬೇಕು. ಹಿಟ್ಟು ಫ್ಲಾಪು ಅವೆಲ್ಲವೂ ಭಗವಂತನ ಕೊಡುವಂಥದ್ದು. ನೋಡಿ, ಮಳೆ ಬಂದ್ಬಿಡ್ತು, ಅಷ್ಟೊಂದು ಖರ್ಚು ಮಾಡಿ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡಬೇಕು ಅಂತ ಏನೇನೋ ಮಾಡಿದೆ ನಾನು. ಅದು JW ಮ್ಯಾರಿಯಟ್ಟು. ನಮ್ಮ ಸ್ನೇಹಿತರು ಹೇಳ್ತಿದ್ರು, ಏನ್ರಿ ಪೋಸ್ಟ್ರಿಗೆಲ್ಲ JW ಮ್ಯಾರಿಯಟ್ಟು. ಅದಲ್ಲ, ಒಂದು ಸಿನಿಮಾ ನಾವು ಹೆಂಗೆ ತೊಗೊಂಡು ಹೋಗ್ತೀವಿ, ಹೆಂಗೆ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ನಾನು ತುಂಬ ಕಲಿತೆ ಸರ್. ಸರ್ ಈಗ ನಾನು ಬಾಂಬೆ, ಚೆನ್ನೈ ಎಲ್ಲ ಕಡೆ ಓಡಾಡ್ತೀನಿ, ಸ್ಟ್ರೈಟಾಗಿ ಹೋಗಿ ಮಾತಾಡ್ತೀನಿ, ಮೀಟಿಂಗ್ ಕರೀತಾರೆ. ಎಲ್ಲ ನೋಡಿದಾಗ ಈಗ ಬದಲಾಗಿದೆ ಸರ್, ಅದನ್ನು ಬದಲಾಯಿಸ್ಕೊಂಡಿದ್ದೀನಿ. ಈಗ ನಾನು ನೆಕ್ಸ್ಟ್ ಸಿನಿಮಾ ಅನೌನ್ಸ್ ಮಾಡಿದಾಗ ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ. ನಾನು ಈಗ ಮುಂಚೆ ಎಷ್ಟೊತ್ತಿಗೆ 6 ಗಂಟೆ ಶಾರ್ಟ್ ತೆಗೆದುಬಿಡ್ಬೇಕು ಅಂತ ತೆಗಿತಿದ್ದೆ, ನಿಮ್ಗೆ ಹೇಳಿದ್ದೆ ಅಲ್ಲ. ಅದು 8 ಗಂಟೆಗೆ ತೆಗಿ, ಪರವಾಗಿಲ್ಲ, ಹೆಂಗೆ ತೆಗೆದೆ ಅನ್ನೋದು ಮುಖ್ಯ. ಇದು ಟ್ರೆಂಡು. ಅದನ್ನು ನಾನು ಇಮಿಡಿಯೇಟ್ ಅಳವಡಿಸ್ಕೊಂಡಿದ್ದೀನಿ. ನೀವು ನನ್ನ ಕಬ್ಜಾ ಮೇಕಿಂಗ್ ನೋಡಿದಾಗೆ ಗೊತ್ತಾಗುತ್ತೆ. ನಾನು ಮೇಕಿಂಗಲ್ಲಿರ್ಬೋದು ಎಲ್ಲರೂ ಅಳವಡಿಸ್ಕೊಂಡಿದ್ದೀನಿ ಸರ್. ಮಿಕ್ಕಿದ್ದೆಲ್ಲ ಏನು ಹೇಳಿ ಸರ್, ಯಾರ ಕೈಲಿದೆ ಸರ್? ಎಲ್ಲರೂ ಇಟ್ಟು ಕೊಡೋಂಗಿದ್ರೆ ಎಲ್ಲರೂ ಡೈರೆಕ್ಷನ್ ಬಂದ್ಬಿಡೋರು.
ಮೊಬೈಲ್ ಇರೋರೆಲ್ಲರೂ ಡೈರೆಕ್ಷನ್ ಪಡ್ಕೊಂಡ್ಬಿಡೋರು. ಅದೆಲ್ಲರೂ ನಮ್ಮ ಪ್ರೇಕ್ಷಕರು, ನೇಚರು, ನಿಮ್ಮ ಸಪೋರ್ಟು ಎಲ್ಲ ಸಿಕ್ಕಾಗ ಅದು ಆಗೋದು ಸರ್. ಹಾಗಾಗಿ ಫಾದರು ನನಗೆ ಇಷ್ಟ ಆಗಿದೆ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸರ್. ಅಭ್ಯಾಸ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನೀವು ಟೀಕೆಗಳನ್ನ ಫೇಸ್ ಮಾಡೋ ಬಗೆ ಹೇಗೆ ಸರ್? ನಮ್ಮ ತಂದೆ ಹೇಳ್ಕೊಟ್ಟಿದ್ದಾರೆ, ಮಗನೇ ಬೈಯೋರನ್ನ ನಮಗೆ ಒಳ್ಳೇದು ಮಾಡ್ತಾರಂತೆ ಅನ್ಕೊಳ್ಳೋ ಅಂತ. ಬೈದಾಗ್ಲೇ ಸರ್ ನಾನು 5 ಸಿನಿಮಾ ಮಾಡಿದ್ದು, ಬೈದೇ ಹೋಗಿದ್ರೆ ಇನ್ನೊಂದು ಸಿನಿಮಾ ಮಾಡಿ ಮನೇಲಿ ಮಲಗಿರ್ತಿದ್ದೆ. ಬೈದಿದ ತಕ್ಷಣ ಚಂದ್ರು ಸಾಕಾಗ್ತಿಲ್ಲ ನೀನು ಕಬ್ಜಾಗ ಏನೋ ಅಂದ್ರಲ್ಲ ಮಗನೇ ಮಾಡೋ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಅಂತ ಮಾಡ್ತಿದ್ದೀನಿ ಸರ್. ಈಗ 5 ಸಿನಿಮಾ ಮಾಡ್ತಿದ್ದೀನಿ, ಅದ್ರ ಮೇಲೆ ನೆಕ್ಸ್ಟ್ ಅನೌನ್ಸ್ ಮಾಡ್ತೀನಿ ನೋಡಿ ಸರ್. ಅಂದರೆ ನಾನು ಏನು ಹೇಳ್ತೀನಿ ಅಂದರೆ ಬೈದಾಗ ನಮಗೆ ಬುದ್ಧಿ ಹೇಳ್ದಂಗೆ ಆಗುತ್ತೆ. ಸೊ ಕಮೆಂಟ್ಗಳನ್ನ ನನ್ನ ಜೀವನದಲ್ಲಿ ನಾನು ನೋಡಲ್ಲ, ಬಟ್ ನನಗೆ ನಿಮ್ಮಂಥವ್ರು ಹೇಳಿದಾಗ ಓದಿದಾಗ ಓಕೆ ತಪ್ಪಾಗಿದ್ದಾಗ ನನಗೆ ಅನಿಸುತ್ತೆ ಸರ್. ಸೆನ್ಸ್ ಇದೆ ನನಗೆ, ಭಾಳ ಚಕ್ರಗಳು ಚೆನ್ನಾಗಿ ಓಪನ್ ಆಗಿದೆ. ಓ ತಪ್ಪು ಮಾಡಿದ್ಯಾ, ಇದನ್ನು ತಿದ್ಕೋ, ಇದು ಸರಿ ಮಾಡ್ಕೋ, ಮುಂದಕ್ಕೆ ಹೋಗು, ಹೀಗೆ ಹೋಗ್ತಾ ಇರ್ತೀನಿ ಸರ್. ಆನಂದ್ ಪಂಡಿತ್ ಅನ್ನೋರು ನನ್ನ ಕೊಲಾಬರೇಷನ್ ಆಗ್ತಾರಂದ್ರೆ ಎಷ್ಟೋ ಜನ ಮೀಟ್ ಮಾಡೋಕ್ಕೂ ಆಗಲ್ಲ. ನೀವು ರಿಲೀಸ್ ಇರಲಿ, ಇವತ್ತು ನನಗೆ ಬ್ಲೆಸ್ ಮಾಡಿ ಹಿಂದಿಗೆ ರೆಡಿ ಇದ್ದಾರೆ, ನನ್ನ ಕೊಲಾಬರೇಷನ್ ಟೀಮ್ ಹಂಗಿದೆ ಅಂದರೆ ಇದೆಲ್ಲ ಆಗಿದ್ದು ಯಾವುದರಿಂದ ಹೇಳಿ? ಒಂದು ಕನ್ನಡ ಚಿತ್ರರಂಗದ ಒಂದು ದೊಡ್ಡ ಸಿನಿಮಾ ಬಂದಾಗ ಮಾಡಬೇಕು ಅಂದ್ಕೊಂಡೆ ಸರ್. ಎಷ್ಟು ಜನ ಅನ್ಕೊಂಡ್ರಿ ಇಂಡಸ್ಟ್ರಿ ಬೆಳೆಯುತ್ತೆ ಅಲ್ವಾ? ನನಗೂ ಅನ್ನಿಸ್ತು, ಮಾಡಿದೆ ಸರ್. ರಿಸಲ್ಟ್ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡು, ನನ್ನ ದೇವ್ರು ಚೆನ್ನಾಗಿಟ್ಟಿದ್ದಾನೆ, ನನ್ನ ದೇವ್ರ ಥರ ಇದ್ದಾರೆ, ದೊಡ್ಡ ದೊಡ್ಡವರು ಇದ್ದಾರೆ, ಅವ್ರ ಜೊತೆ ಸಂಬಂಧಗಳು ಚೆನ್ನಾಗಿದ್ದಾವೆ. ಸಂಬಂಧಗಳು ಚೆನ್ನಾಗಿ ಇಟ್ಕೊಂಡಲ್ವಾ ಸರ್ ಜೀವನ ಚೆನ್ನಾಗಿರೋದು. ನಮ್ಮ ಸಾಹೇಬರು ಮಂಜುನಾಥ್ ಹೆಗಡೆ ಸಾಹೇಬರು ಅವ್ರು ಎಲ್ಲಿ ಬರಲ್ಲ ಸರ್, ಅವರೆಲ್ಲ ನನಗೆ ಹಿಂದೆ ಇದ್ದಾರೆ, ಬಿಕಾಸ್ ನಾನು ಉಳಿಸ್ಕೊಂಡ್ ಬಂದಿದ್ದೀನಿ. ಈಗ ನಮ್ಮ ನಾಗಭೂಷಣ್ ಅವ್ರು ಇರ್ಬೋದು, ನಮ್ಮ ಕೃಷ್ಣ ಅವ್ರು ಇರ್ಬೋದು, ನಾನು ಯಾವಾಗಲೂ ಗುಡ್ ಹ್ಯೂಮನ್ ಬೀಯಿಂಗ್ ಆಗಿ ಅವ್ರ ಜೊತೆ ಚೆನ್ನಾಗಿರ್ತೀನಿ. ದುಡ್ಡಲ್ಲಿ ಅಳಿಯೋಕ್ಕಾಗಲ್ಲ ಸರ್, ನಮ್ಮ ಕ್ಯಾರೆಕ್ಟ್ರಲ್ಲಿ, ನಮ್ಮ ವ್ಯಕ್ತಿತ್ವದಲ್ಲಿ ಅಳಿಯೋದು. ಸೊ ನನಗೆ ನನ್ನ ತಂದೆ ಬೈದವ್ರ ಬಗ್ಗೆ ಕೋಪ ಮಾಡ್ಕೋಬೇಡ, ಬೈದಾಗ ಅದನ್ನ ಇನ್ನೂ ಸ್ವಲ್ಪ ತಿದ್ದುಕೊಂಡು ನೆಕ್ಸ್ಟ್ ಲೆವೆಲ್ ಬಿಡಿ ಅಂತ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನಾನು ಕಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆಮೇಲೆ ಯಾರ ಬಗ್ಗೆ ಕಮೆಂಟ್ ಮಾಡ್ತಾರೆ ಗೊತ್ತಾ ಸರ್? ಬೆಳೀತಾವ್ರ ಬಗ್ಗೆ ಕಮೆಂಟ್ ಮಾಡ್ತಾರೆ, ಮನೇಲಿ ಮಲಗಿರೋರ ಬಗ್ಗೆ ಏನು ಮಾಡ್ತಾರೆ ಅಲ್ವಾ ಸರ್? ಹಾಗಾಗಿ ಅದನ್ನು ಪಾಸಿಟಿವ್ ಆಗಿ ತಗೋತೀನಿ. ಸಿನಿಮಾ ಮಾಡೋಣ ಸರ್, ಏನು ಮಾಡಿದ್ರು ಕನ್ನಡ ಇಂಡಸ್ಟ್ರಿ, ದೇವ್ರು ಎಲ್ಲಿವರೆಗೂ ಅವಕಾಶ ಕೊಡ್ತಾನೋ ಅಲ್ಲಿವರೆಗೂ ಚೆನ್ನಾಗಿ ಮಾಡೋಣ. ಯಾವಾಗ ಬೇಡ ಅಂತ ಹೇಳ್ತಾನೋ ಆವಾಗ ಮನೆಗೆ ಹೋಗೋಣ. ನಾವು ರೈತರ ಮಕ್ಕಳು, ಅವಾಗೂ ತಲೆ ಕೆಡಿಸ್ಕೊಳ್ಳೋದು, ಜಮೀನಿದೆ, ಕೆಲಸ ಮಾಡೋಣ, ಅದಕ್ಕೂ ರೆಡಿ ಇದ್ದೀವಿ. ಅಮ್ಮ ಹಠ ಬಂತು, ನಿಜ ನೀವು ಹೇಳಿದ್ದು. ಯಾವಾಗ ಬಂತು ಗೊತ್ತಮ್ಮ? 2002 ಫೆಬ್ರವರಿ 14ನೇ ತಾರೀಕು ನಾನು ಬೆಂಗಳೂರು ಬಂದು ಮೆಜೆಸ್ಟಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಮಲ್ಕೊಂಡಲ್ಲ, ಅವತ್ತು ಹಠ ಬಂತು. ಅವತ್ತೇ ಭಯ ಆಗಿಲ್ಲ ನಮ್ಗೆ, ಇಲ್ಲಿ ಯಾರು ನೆಂಟರು, ನಮ್ಮ ಮನೆ ಯಾವುದು ಅಂತ. ಮೆಜೆಸ್ಟಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಮಲಗಿದಾಗ ಯಾರು ಇಲ್ಲ, 100-150 ರೂಪಾಯಿ ಕಾಸಿತ್ತು. ಅವತ್ತೇ ಭಯ ಆಗಿಲ್ಲ. ಕಬ್ಜಾ ಅಂತ ಸಿನಿಮಾ ಮಾಡಿ 100 ಕೋಟಿ ಮೇಲೆ ಬಿಸ್ನೆಸ್ ಮಾಡಿ ಎಂಟೈರ್ ಪ್ಯಾನ್ ಇಂಡಿಯಾ, ಮತ್ತೆ ನಮ್ಮ ಸಾಹೇಬರು, ಮಿನಿಸ್ಟರ್ ಸಾಹೇಬರು, ನಮ್ಮ ಎಂಥವ್ರು ಎಲ್ಲ ನನ್ನ ಜೊತೆಗಿದ್ದಾಗ ನನಗೆ ಯಾವ್ದಮ್ಮ ಭಯ? ಇನ್ನು 5 ಸಿನಿಮಾ ಅಲ್ಲ 50 ಸಿನಿಮಾ ಮಾಡ್ತೀನಿ. ಸುದೀಪ್ ಸರ್ ಹೇಳಿದ್ಮೇಲೆ, ಸುದೀಪ್ ಸರ್ ಹತ್ರ ಯಾವಾಗ ಹೋದ್ರು ನನಗೆ ಬಾಚಿನ ಅಂತಾರೆ, ಉಪ್ಪಿ ಸರ್ ಹತ್ರ ಯಾವಾಗಲೂ ಹೋದ್ರು ಬಾ ನೀನ್ ಯಾವಾಗ ನನ್ ಕೇಳ್ಬೇಡ ಅನೌನ್ಸ್ ಮಾಡು ಅಂತಾರೆ. ಪ್ರೇಮ್ ಅವ್ರು ಇರ್ಬೋದು, ನನಗೆ ಸಿನಿಮಾ ಮಾಡಿರೋ ಎಲ್ಲರೂ ಶಕ್ತಿ ಇದೆ. ಯಾರೋ ಕೆಲವರು ಇರ್ತಾರಲ್ವಮ್ಮ, ಈಗ ಹಾ ಈ ವಿಚಾರದಲ್ಲಿ ನಾನು ನಿಮ್ಗೆ ಹೇಳು ಅಂದ್ರೆ ಹೇಳ್ತೀನಿ, ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡಿ. ಪ್ಯಾನ್ ಇಂಡಿಯಾ ಅಂದ್ರೆ ನಮ್ದೇ ಇಂಡಿಯಾ, ಕಂಡೂರ್ ಇಂಡಿಯಾ ಅಲ್ಲ, ನಮ್ದೇ ಇಂಡಿಯಾ. ಕನ್ನಡದ ಚಿತ್ರವನ್ನ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ತಗೊಂಡೋದಾಗ ಅಮ್ಮ, ಈಗ ಕನ್ನಡಕ್ಕೆ ಸಿನಿಮಾ ಮಾಡ್ತೀನಿ ನಾನು, ಚಿಕ್ಕ ಪಿಕ್ಚರೇ ಅನ್ಕೊಳ್ಳಿ, 300 ಥಿಯೇಟರ್ ಹಾಕೊಂಡ್ಬಿಟ್ಟು ನನ್ನ ಮನೇಲಿ ಇದ್ರೆ ಸಾಕ? ಇದೇ ಪಿಕ್ಚರ್ನ ನಮ್ದು ಒಂದಿದೆ ಅಂತ ಹೇಳಿ 3000 ಥಿಯೇಟರ್ ಹಾಕಿದ್ರೆ ಎನಿ ಪ್ರಾಬ್ಲಮ್ ಅಮ್ಮ? ತಪ್ಪೇನಿಲ್ಲ ಅಲ್ಲ. ನಮ್ಮ ಚಿತ್ರನ ಬೇರೆ ಕಡೆ ತಗೊಂಡು ಹೋಗ್ಬೇಕು ಅನ್ನೋ ಡೈರೆಕ್ಟರ್ ಎಷ್ಟು ಜನ ಇದಾರಮ್ಮ? ಆಸೆ ಎಷ್ಟು ಜನ ಇದಾರಮ್ಮ? ಎಲ್ಲರೂ ಅನ್ಕೊಳ್ಳಿ ಅನ್ನೋ ನನ್ನ ಆಸೆ. ಇದರಿಂದ ನಮ್ಮದೇ ಇಂಡಸ್ಟ್ರಿ ಬೆಳೆಯುತ್ತಮ್ಮ. ಯಾವುದೋ ಸಿನಿಮಾ ಬಂದಾಗ ನಾವು ವಿಸಿಲ್ ಹೊಡ್ಕೊಂಡು ನೋಡ್ತೀವಿ. ಪ್ರಯತ್ನ ಮಾಡೋರಿಗೆ ನೀವು ಸಪೋರ್ಟ್ ಮಾಡಿದ್ದಕ್ಕೆ ನಾವೆಲ್ಲ ಬೆಳೆದಿರೋದು, ನಿಮ್ಮಗಳ ಸಪೋರ್ಟ್ ಇಂದನೇ ಇಂಡಸ್ಟ್ರಿ ಹಿಂಗ್ ಆಗಿರೋದು. ಅಮ್ಮ ನಾನು ಪ್ಯಾನ್ ಇಂಡಿಯಾ ಸಿನಿಮಾ ಎಲ್ಲರೂ ಮಾಡಿ ಅಂತೀನಿ. ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಆಗುತ್ತೆ, ಚೆನ್ನಾಗಿ ಮಾಡಿ, ಬಟ್ ಪ್ಯಾನ್ ಇಂಡಿಯಾ ಮಾಡಬೇಡಿ ಅನ್ಬೇಡಿ. ನೀವು ಮಾಡೋ ಎಲ್ಲ ಸಿನಿಮಾನು ಎಲ್ಲ ಕಡೆ ಹೋಗ್ಲಿ ಅಂತ ಆಸೆ ಪಡಿ. ಆಮೇಲೆ ಇನ್ನೂ ಒಂದು ವಿಚಾರ ಹೇಳ್ತೀರಮ್ಮ, ಸುಮ್ಮನೆ ಯಾರು ಮಾತಾಡ್ತಾರೆ ಅಮ್ಮ, ಕರ್ನಾಟಕದಲ್ಲಿ ರಿಲೀಸ್ ಮಾಡೋದಕ್ಕೆ ಬಹಳ ಕಷ್ಟ. ಯಾವುದೋ ಭಾಷೆಯಲ್ಲಿ ಹೋಗಿ ಒಂದು ಕನ್ನಡ ಸಿನಿಮಾನ ಇಟ್ಕೊಂಡು ತೆಲುಗು ಅಲ್ಲಿ, ತಮಿಳಲ್ಲಿ, ತೆಲುಗು ಅಲ್ಲಿ, ಅಮ್ಮ ಕಬ್ಜಾ ನಾನು ಸುಮಾರು ಒಂದು 35 ದೇಶದಲ್ಲಿ ರಿಲೀಸ್ ಮಾಡಿದ್ದೀನಿ. ಕತಾರ್, ಉಪ್ಪಿ ಸರ್ ಕರ್ಕೊಂಡು ಕತಾರಲ್ಲಿ ಪ್ರಮೋಷನ್ ಮಾಡಿದ್ದೀನಿ ಕನ್ನಡದೊಂದು ಸಿನಿಮಾ ಅಂತ. ಒಮಾನ್, ದುಬೈ, ಎಲ್ಲಿನ ಕೇಶವರ, ಎಲ್ಲಿನ ಆರ್ಚಂದ್ರು, ಒಮಾನ್ನಲ್ಲಿ ನಾನು ಇವೆಂಟ್ ಮಾಡಿದ್ದೀನಿ. ಅಂದ್ರೆ ನನಗೆ ಗೊತ್ತಾಯ್ತಮ್ಮ, ಗಲ್ಫ್ ಕಂಟ್ರೀಸ್ ಅಲ್ಲಿ 300 ಥಿಯೇಟರ್ ಇದೆ. ಎಷ್ಟಿದೆ ಗೊತ್ತಮ್ಮ? 300 ಥಿಯೇಟರ್ ಕರ್ನಾಟಕದಲ್ಲಿ ಎಷ್ಟು ಬಿಸ್ನೆಸ್ ಆಗುತ್ತೋ ಅಷ್ಟಲ್ಲಿ ಆಗುತ್ತೆ. ಕ್ಯಾಪ್ಚರ್ ಮಾಡ್ತಿಲ್ಲ ಯಾರು. ನಾನು 4-5 ದಿನ ಅಲ್ಲಿದ್ದೆ, ಅಲ್ಲಿರ್ತಕ್ಕಂಥ ಡಿಸ್ಟ್ರಿಬ್ಯೂಟರ್ ಜೊತೆ ಮಾತಾಡಿದೆ. ನನಗೆ ಅನ್ನಿಸ್ತು ಸಿನಿಮಾದಲ್ಲಿ ಇಷ್ಟು ಪೊಟೆನ್ಷಿಯಲ್ ಇದೆ, ನಾವು ಯಾರು ತಗೊಳ್ತಾ ಇಲ್ವಲ್ಲ ಅಂತ. ನಮ್ದಮ್ಮ ಇಂಡಿಯಾನೇ ಬಿಟ್ಬಿಡಿ ಅಮ್ಮ,
ಒಂದು ಒಳ್ಳೆ ಸಿನಿಮಾ ಮಾಡಿ ಕಾಂತಾರ ಥರನೋ ಈ ಥರದ ಫಾದರ್ ಥರ ಕಂಟೆಂಟ್ ಚೆನ್ನಾಗಿರೋ ಕಂಟೆಂಟ್ ಮಾಡಿದ್ರೆ ಅಮ್ಮ ನಮಗೆ ಓವರ್ಸೀಸ್ ಬಿಸ್ನೆಸ್ ಕ್ಲೋಸ್ ಟುಗೆದರ್ ಬರುತ್ತೆ ಅಮ್ಮ. ಇದು ಪಾಪ ಮಾತಾಡಿದ್ರೆ ಕೆಲವರು ಅತಿಶಯೋಕ್ತಿ ಅನ್ಕೊಳ್ತಾರೆ, ಅನ್ಕೊಂಡ್ರು ಪರವಾಗಿಲ್ಲ, ನೀವು ಕೇಳಿದ್ದಕ್ಕೆ ಹೇಳ್ತಿದ್ದೀನಿ. ಪ್ಯಾನ್ ಇಂಡಿಯಾಗೆ ಎಲ್ಲರೂ ಮಾಡಿ, ನೀವು ಮಾಡೋ ಸಿನಿಮಾನ ಈಸಿ ಇಲ್ಲ. ನಾನು ಹೇಳೋದಲ್ಲ, ಹುಡುಗರು ಏನಕ್ಕೆ ಕರೆದೆ ಅಂದರೆ 5 ಲ್ಯಾಂಗ್ವೇಜ್ಗೂ ಈ ಪೋಸ್ಟರ್ ಹೋಗಿ ಅಲ್ಲೆಲ್ಲ ವೈರಲ್ ಆಗೋದಕ್ಕೆ ನಾವು ಎಷ್ಟು ಕಷ್ಟಪಡ್ತೀವಿ ಅಂದರೆ ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ, ಕ್ವಶನ್ ಕೇಳಿದಷ್ಟು ಈಸಿ ಅಲ್ಲ. ಎಲ್ಲ ಲ್ಯಾಂಗ್ವೇಜ್ಗೂ ತಲುಪಿಸ್ತೀವಲ್ಲ, ಇಂಡೈರೆಕ್ಟ್ಲಿ ಸ್ಯಾಂಡಲ್ವುಡ್ ಸ್ಮೆಲ್ ಅಮ್ಮ ಇದು ಹೋಗೋದು, ಸ್ಯಾಂಡಲ್ವುಡ್ ಸ್ಮೆಲ್ ಅರಳೋದು ಇದು. ಇದರಿಂದ ನಮ್ಮಗಳ ಎಫರ್ಟ್ ಇದೆ ಅಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು.